ಕಾರ್ಗಿಲ್ ವಿಜಯ ದಿವಸ್ ಆಚರಣೆ, ಸೈನಿಕರಿಗೊಂದು ಸಲಾಂ. ಹುಕ್ಕೇರಿಯ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ನಡೆದ ಕಾರ್ಗಿಲ್ ವಿಜಯೋತ್ಸವ. ಯುದ್ಧದಲ್ಲಿ ವೀರಮರಣ ಹೊಂದಿದ ಸೈನಿಕರಿಗೆ ಶ್ರದ್ಧಾಂಜಲಿ ಅರ್ಪಣೆ. ಕಾರ್ಗಿಲ್ ವಿಜಯ್ ದಿವಸವನ್ನು ಪ್ರತಿ ವರ್ಷ ಜುಲೈ 26ರಂದು ಆಚರಿಸಲಾಗುತ್ತದೆ. ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿದ ಸೈನಿಕರ ಗೌರವಾರ್ಥವಾಗಿ ಪ್ರತಿ ವರ್ಷ ಜೂನ್ 26ರಂದು ಕಾರ್ಗಿಲ್ ವಿಜಯ್ ದಿವಸ್ ಆಚರಿಸಲಾಗುತ್ತದೆ. ಕಾರ್ಗಿಲ್ ಯುದ್ಧವು 3 ಮೇ 1999ರಂದು ಪ್ರಾರಂಭವಾಯಿತು ಮತ್ತು 26 ಜುಲೈ 1999ರಂದು ಪಾಕಿಸ್ತಾನದ ವಿರುದ್ಧ ಭಾರತದ ವಿಜಯದೊಂದಿಗೆ ಕೊನೆಗೊಂಡಿತು. ಕಾರ್ಗಿಲ್ ಯುದ್ಧವು ಜಮ್ಮು ಮತ್ತು ಕಾಶ್ಮೀರದ ಕಾರ್ಗಿಲ್ ಜಿಲ್ಲೆಯಲ್ಲಿ ನಡೆಯಿತು. ಭಾರತದಲ್ಲಿ ಈ ಸಂಘರ್ಷವನ್ನು ಆಪರೇಷನ್ ವಿಜಯ್ ಎಂದು ಉಲ್ಲೇಖಿಸಲಾಗುತ್ತದೆ. ಯುದ್ಧದಲ್ಲಿ 527 ಜನ ಭಾರತೀಯ ಸೈನಿಕರು ವೀರ ಮರಣ ಹೊಂದಿದ್ದರು ಹಾಗೂ ಸುಮಾರು 1363 ಮಂದಿ ಗಾಯಗೊಂಡಿದ್ದರು. ಪಾಕ್ ಸೈನಿಕರು ವಶಪಡಿಸಿಕೊಂಡಿದ್ದ ಕಾರ್ಗಿಲ್ ಜಿಲ್ಲೆಯ ಎಲ್ಲಾ ಪ್ರದೇಶಗಳನ್ನ ಭಾರತೀಯ ಯೋಧರು ಮರು ವಶಪಡಿಸಿಕೊಂಡ ದಿನವಿದು. ವೀರರ ತ್ಯಾಗಕ್ಕೆ ಶತ ನಮನ. ಕಾರ್ಗಿಲ್ ವಿಜಯ್ ದಿವಸದ ಪ್ರಯುಕ್ತ ಹುಕ್ಕೇರಿಯ ಸ್ವಾಮಿ ವಿವೇಕಾನಂದ ಕನ್ನಡ ಮಾಧ್ಯಮ, ಸಿಬಿಎಸ್ಇ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ಕಾರ್ಗಿಲ್ ವಿಜಯ್ ದಿವಸ್ ಆಚರಿಸಲಾಯಿತು. ಶಾಲಾ ಆವರಣದಿಂದ ಶಾಲಾ ವಿದ್ಯಾರ್ಥಿಗಳ ಪಥ ಸಂಚಲನದೊಂದಿಗೆ ವಿವೇಕಾನಂದ ಸಭಾಂಗಣದವರೆಗೆ ತೆರಳಿ ಕಾರ್ಗಿಲ್ ಯೋಧರಿಗೆ ನಮನ ಸಲ್ಲಿಸಲಾಯಿತು. बोलो भारत माता के वंदे वंदे बोलो ಪ್ರಾರಂಭದಲ್ಲಿ ಸಿಬಿಎಸ್ಇ ವಿಭಾಗದ ವಿದ್ಯಾರ್ಥಿನಿಯರು ದೇಶಭಕ್ತಿ ಗೀತೆಯ ಮೂಲಕ ವೀರ ಮರಣ ಹೊಂದಿದ ಯೋಧರಿಗೆ ಗೌರವ ನಮನ ಸಲ್ಲಿಸಿದ್ರು. ನಂತರ ಶಿಕ್ಷಕ ವೃಂದ ಮತ್ತು ಎಲ್ಲ ವಿದ್ಯಾರ್ಥಿಗಳು ಮೇಣದ ಬತ್ತಿ ಪ್ರಜ್ವಲಿಸುವ ಮುಖಾಂತರ ಗೌರವ ಸಲ್ಲಿಸಿ ಹುತಾತ್ಮ ಯೋಧರಿಗೆ ಮೌನಾಚರಣೆ ಮಾಡುವ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಿದರು.
ಪೊಸಿಷನ್ ಆಗಿರ್ಲಿ, ಕೈ ಮುಂದಿರ್ಲಿ. आबाद रहे वो गाँव मेरा जहाँ लौट के वापस जा न सका। ओ वतना वे मेरे वतना वे तेरा मेरा प्यार ಕಾರ್ಗಿಲ್ ಯುದ್ಧದಲ್ಲಿ ವೀರಮರಣ ಹೊಂದಿದ ಯೋಧರ ತ್ಯಾಗ ಬಲಿದಾನಗಳ ಕುರಿತು ವಿದ್ಯಾರ್ಥಿಗಳು ಮಾತನಾಡಿದರು. From class 8 CBSE, today we gathered here to commemorate one of the proudest moments of Indian military history, that is Kargil Vijay Diwas. This is observed every year on 26 July. It marks the day when our brave Indian armed forces successfully captured the high altitude. So, this Kargil war is not only just a military conflict, but it is a powerful reminder of strength, courage and unbreakable spirit of our soldiers. So, ये लाइन उन सोल्जर्स के है जो दिन रात हमारी रक्षा करते हैं, जो बहाया पसीना मैदान में एक एक बूंद का हिसाब लगाएंगे। अजी वो जो बहाया पसीना मैदान में एक एक बूंद का हिसाब लगाएंगे, ये भारत माँ के लाल यूं ही पूरी दुनिया में तिरंगा लहराएंगे, यूं ही पूरी दुनिया में तिरंगा लहराएंगे। दिल दिया है जान भी देंगे ए वतन तेरे लिए। It also reminds us of India's great victory in the Kargil war in 1999. So we salute the bravery and sacrifice of our soldiers, and I wish you a very, very, very happy Kargil Vijay Diwas. It is a day when India won the Kargil against Pakistan. In my words, this Kargil Vijay Diwas is not only the occasion or celebration of victory, but it is a solemn occasion to remember the fallen heroes who laid down their lives to our nation. So lastly, I will end my words with some quote, that is, बाज है वो पंख फैलाकर चलता है, बाज है वो पंख फैलाकर चलता है, नजरों को दो कदम बढ़ाकर चलता है। स्वाभिमान भी वो अंगार है जैसे भारत का श्रृंगार है, स्वाभिमान भी वो अंगार है जैसे भारत का श्रृंगार है। ऊंची है गर्दन और ऊंची है नजरें, तभी तो जनाब ये भारत आबाद है। जय हिंद, जय कन्नड़, थैंक यू। ಈ ಸಂದರ್ಭದಲ್ಲಿ ಶಾಲೆಯ ಆಡಳಿತಾಧಿಕಾರಿ ಅನಿಲ್ ಪಾಟೀಲ್, ಕನ್ನಡ ಮಾಧ್ಯಮ ಮತ್ತು ರಾಣಿ ಚೆನ್ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸಂಜುತಾ ಅನಿಲ್ ಪಾಟೀಲ್ ಹಾಗೂ ಆಂಗ್ಲ ಮಾಧ್ಯಮ ವಿಭಾಗದ ಪ್ರಾಂಶುಪಾಲರಾದ ಸಿಜೋ ಕೆಜೆ ಸೇರಿದಂತೆ 3 ವಿಭಾಗಗಳ ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಸತ್ಯಂ ನ್ಯೂಸ್ ಹುಕ್ಕೇರಿ.